ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿ ಏರೋ ದಿನ ಹತ್ರ ಆಗ್ತಿದೆಯಾ? ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿ.ಕೆ.ಶಿಯನ್ನು ಸಿಎಂ ಮಾಡೋಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಮುಡಾ ಹಗರಣ ಬಯಲಾದ ಮೇಲೆ ಸಿದ್ದರಾಮಯ್ಯರ ಕುರ್ಚಿ ಶೇಕ್ ಆಗ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅನ್ನೋ ಕೂಗು ಜೋರಾಗಿದೆ. ಈ ಹಗರಣ ಯಾವಾಗ ಹೊರಬಂತೋ ಅದೇ ಟೈಮಲ್ಲೇ ಡಿ.ಕೆ.ಶಿ ಪ್ರಧಾನಿ ಮೋದಿಯನ್ನು ಭೇಟಿಯಾಗಿ ಬಂದಿದ್ರು. ಜುಲೈ ತಿಂಗಳಲ್ಲಿ ಈ ಭೇಟಿ ನಡೆದಿತ್ತು. ಆದರೆ ಇದಕ್ಕೆ ಈಗ ಹೈಕಮಾಂಡ್ ಕೆರಳಿ ಕೆಂಡವಾಗಿದೆ. ಯಾಕಂದರೆ BJP CMಗಳಿಗೂ ಮೋದಿ ಟೈಮ್ ಕೊಡಲ್ಲ. ಅಂಥದ್ರಲ್ಲಿ ಡಿ.ಕೆ.ಶಿ ಭೇಟಿಗೆ ಟೈಮ್ ಕೊಟ್ಟಿದ್ದು ಹೇಗೆ? ಮೋದಿ ಅವ್ರ ಜೊತೆ ಡಿ.ಕೆ.ಶಿ ಬೇರೆ ಏನೋ ಚರ್ಚೆ ನಡೆಸಿರಬೇಕು ಅನ್ನೋದು ಹೈಕಮಾಂಡ್ನ ಆಲೋಚನೆ. ಯಾಕಂದರೆ ಮೋದಿ ಭೇಟಿಯಾಗಿದ್ದಾಗ ಡಿ.ಕೆ.ಶಿ ಅವರು ಹೇಳಿದ್ದೇ ಬೇರೆ. ರಾಜ್ಯದ ಹಣಕಾಸಿನ ವಿಚಾರದ ಬಗ್ಗೆ ಮೋದಿ ಜೊತೆ ಚರ್ಚಿಸಿದ್ದೀನಿ ಅಂತಂದಿದ್ರು. ಹಣಕಾಸು ಬಗ್ಗೆ ಚರ್ಚಿಸಬೇಕಾಗಿರೋದು ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಹಣಕಾಸು ಸಚಿವ ಸಿದ್ದರಾಮಯ್ಯ. ಹೀಗಾಗಿ ಹಣಕಾಸಿನ ಬಗ್ಗೆ ಚರ್ಚಿಸ್ತೀನಿ ಅಂದರೆ ಸಿದ್ದರಾಮಯ್ಯನವರೇ ಹೋಗಿ ಚರ್ಚೆ ನಡೆಸಬೇಕು. ಆದರೆ ಮೋದಿ ಜೊತೆಗೆ ಹಣಕಾಸು ಖಾತೆ ಇಲ್ಲ. ಮೋದಿ ಅವರು ಹಣಕಾಸು ಸಚಿವರಲ್ಲ. ಹಣಕಾಸು ಸಚಿವೆ ಆಗಿರೋದು ನಿರ್ಮಲಾ ಸೀತಾರಾಮನ್ ಅವರು. ಅವ್ರ ಜೊತೆ ಚರ್ಚೆ ನಡೆಸಬೇಕಿತ್ತು. ಆದರೆ ಅದು ಬಿಟ್ಟು ಮೋದಿ ಅವ್ರ ಜೊತೆ ಚರ್ಚೆ ನಡೆಸಿದ್ದು ಹೆಂಗೆ ಅನ್ನೋದು ಇಲ್ಲಿ ಬಂದಿರೋ ಪ್ರಶ್ನೆ. ಇದರ ಜೊತೆಗೆ ನೀರಾವರಿ ವಿಚಾರ ಚರ್ಚಿಸೋಣ ಅಂತಂದರೆ ಮೋದಿ ಅವ್ರ ಬಳಿ ನೀರಾವರಿ ಖಾತೆನೂ ಇಲ್ಲ. ಹೀಗಾಗಿ ಇದು ರಾಜ್ಯದಲ್ಲಿ CM ಬದಲಾವಣೆ ಬಗ್ಗೆನೇ ಚರ್ಚೆ ನಡೆದಿರ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಇದೆ. CM ಇಳಿಸೋಕೆ BJP ಸಪೋರ್ಟ್ ಕೇಳಿರ್ಬೋದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಅನುಮಾನ. ಈ ಬಗ್ಗೆ ಇವಾಗ ಡಿ.ಕೆ.ಶಿ ಅವರ ಹತ್ರ ಸ್ಪಷ್ಟನೆ ಕೇಳಿದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಸಿಗ್ತಾರೆ. ಆದರೆ ಈಗ ಡಿ.ಕೆ.ಶಿ ಅವರು ದೂರದ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. ಡಿ.ಕೆ.ಶಿ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಅಮೆರಿಕದಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೀತಿದೆ. ಈ ಟೈಮಲ್ಲಿ ಕಮಲಾ ಹ್ಯಾರಿಸ್ ಅವರು ಡಿ.ಕೆ.ಶಿ ಅವರನ್ನು ಆಹ್ವಾನ ಮಾಡಿದರು. ಇದೇ ಆಹ್ವಾನಕ್ಕೋಸ್ಕರ ಡಿ.ಕೆ.ಶಿ ಅವರು ಅಮೆರಿಕಕ್ಕೆ ಹೋಗಿದ್ರು. ಇದೇ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಮೆರಿಕ ಪ್ರವಾಸದಲ್ಲಿದ್ದರು. ಆ ಟೈಮಲ್ಲಿ ರಾಹುಲ್ ಗಾಂಧಿ ಮತ್ತು ಡಿ.ಕೆ. ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಮೆರಿಕದಲ್ಲಿ ಡಿ.ಕೆ.ಶಿ ಹಾಗೂ ರಾಹುಲ್ ಗಾಂಧಿ ಭೇಟಿಯಾಗಿರೋದು ಈಗ ಕುತೂಹಲ ಮೂಡಿಸಿದೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಸಂಗ ಬರ್ಬೋದು. ಸೊ ನನ್ನನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಡಿ.ಕೆ.ಶಿ ರಾಹುಲ್ ಮುಂದೆ ಮನವಿ ಮಾಡಿರ್ಬೋದು. ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದ್ರೂ ಕೂಡ ತಮಗೆ ಬೇಕಾದವರ ಹೆಸರು ಸೂಚಿಸ್ಬೋದು. ಹೀಗಾಗಿ ಡಿ.ಕೆ.ಶಿ ಈಗಲೇ ಪ್ಲಾನ್ ಮಾಡಿ ರಾಹುಲ್ ಗಾಂಧಿ ಜೊತೆ ಎಲ್ಲವನ್ನ ಚರ್ಚೆ ನಡೆಸ್ತಿದ್ದಾರೆ. ಈಗಲೇ ಹೈಕಮಾಂಡ್ ಮನವೊಲಿಸೋಕೆ ಡಿ.ಕೆ.ಶಿ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ಬೇರೆಲ್ಲ ನಾಯಕರು ಅಲ್ಲಿರ್ತಾರೆ, ಅವ್ರ ಜೊತೆ ಇರ್ತಾರೆ. ಈ ಟೈಮಲ್ಲಿ ಏನೂ ಮಾತಾಡೋಕ್ಕಾಗಲ್ಲ, ಈ ಮಾಹಿತಿ ಲೀಕ್ ಆಗ್ಬೋದು ಅನ್ನೋದು ರಾಹುಲ್ ಗಾಂಧಿ ಅವ್ರ ಲೆಕ್ಕಾಚಾರ. ಜೊತೆಗೆ ಡಿ.ಕೆ.ಶಿ ಅವ್ರ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ದೆಹಲಿಯಲ್ಲಿ ಮಾತುಕತೆ ನಡೆಸೋದಕ್ಕಿಂತ ಅಮೆರಿಕದಲ್ಲಿ ಮಾತುಕತೆ ನಡೆಸಿದ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಹೀಗಾಗಿ ಡಿ.ಕೆ.ಶಿ ಅವರು ಅಲ್ಲೇ ರಾಹುಲ್ ಗಾಂಧಿ ಅವರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಓಕೆ ಆದರೆ ರಾಹುಲ್ ಗಾಂಧಿ ಕೂಡ ಡಿ.ಕೆ.ಶಿ ಪರವೇ ಬ್ಯಾಟಿಂಗ್ ಮಾಡ್ಬೋದು. ಡಿ.ಕೆ. ಶಿವಕುಮಾರ್ ಅವರೇ CM ಆದರೂ ಆಗ್ಬೋದು. ಅಮೆರಿಕದಲ್ಲಿ ಡಿ.ಕೆ.ಶಿ ಪ್ಲಾನ್ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ಹಾಗೆ ನೋಡ್ತೀರಿ ಲಯನ್ TV.